ನಮಸ್ಕಾರ. ಯೂಟ್ಯೂಬ್ ಚಾನೆಲ್ ಮ್ಯಾಜಿಕಲ್ ಮೀಡಿಯಾ 279 ಇಂದ ನಾನು ರೂಪಶ್ರೀ ಮಾತಾಡ್ತಾ ಇರೋದು. ಸೊ ಇವತ್ತು ಬೆಳಗ್ಗೆ ವಿಡಿಯೋ ನೋಡಿದ್ರಿ. ಅದರಲ್ಲಿ ವೆರಿ ಕ್ಲಿಯರಾಗಿ ಬಂದಿದೆ, ಜಸ್ಟಿಸ್ ವಿಲ್ ಬಿ ಸರ್ವ್ಡ್ ಅಂತ ಕಾರ್ಡ್ ಬಂತು, ಜಸ್ಟಿಸ್ ಕಾರ್ಡ್ ಬಂತು. ಸೊ 3 ಜನ ಆಯಿತಾ, 3 ಜನ ಲೇಡೀಸ್ದು ಭಾಳ 3 ಆಫ್ ಕಪ್ಸ್ ಬಂತು. ಭಾಳ ಆ್ಯಕ್ಷನ್ ತೊಗೊಂಡಿದ್ದಾರೆ ಅಂತ ಹೇಳಿ ತೋರಿಸಿದ್ರು. ಇದರಿಂದ ನಿಮ್ಮ ಎಲ್ಲ ರೀತಿ ತೊಂದರೆನೂ ಅನುಭವಿಸಿದ್ದೀರಾ ಅಂತ ತೋರಿಸಿದ್ರು ಆಯಿತಾ. ಇದನ್ನು ನಿಮ್ಮ ಪೂರ್ವಜರು ಕೂಡ ನೋಡಿದ್ದಾರೆ ಆಯಿತಾ. ಅವರು ಕೂಡ ಜಸ್ಟಿಸ್ ಬೇಕು ಅಂತಲೇ ಪ್ರಾರ್ಥನೆ ಮಾಡ್ತಿದ್ದಾರೆ ಅಂತ ಜಸ್ಟಿಸ್ ಕಾರ್ಡ್ ಬಂತು. ಓಕೆನಾ. ಅವರು ಕೂಡ ಅದೇ ಪ್ರಾರ್ಥನೆ ನಡೀತಾ ಇರೋದು, ನನ್ನ ಮಗುವಿಗೆ ಜಸ್ಟಿಸ್ ಕೊಡಿಸ್ಬೇಕು ನೀವು ಅಂತ. ಪಾಪ ನೋಡಿ, ಅವ್ರಿಗಾಗಿರೋ ಅನ್ಯಾಯ ತೊಂದರೆ ಬಿಟ್ಬಿಟ್ರು. ಇದು ವರ್ಸ್ಟ್. ನಾನು ಹೇಳ್ತೀನಿ ಕೇಳಿ, 3 ಆಫ್ ಕಪ್ಸ್ ಬಂದಿರೋದು ಯಾವ ಥರ ಅಂತಂದರೆ, ಭಗವಂತಂಗೆ ಗೊತ್ತು ಯಾಕೆ ಜಸ್ಟಿಸ್ ಕಾರ್ಡ್ ಬಂದಿದೆ ಇಲ್ಲಿ ಅಂತ ಆಯಿತಾ. ಯಾಕೆ ಅಂತಂದರೆ ಅಷ್ಟು ಇದು ನಾರ್ಸಿಸಿಸ್ಟಿಕ್ ಕ್ಯಾರೆಕ್ಟ್ರೇ ಬರ್ತಾ ಇರೋದು ಇಲ್ಲಿ. ನಾರ್ಸಿಸಿಸ್ಟಿಕ್ ಎನರ್ಜಿ ಅಂತಂದರೆ ಅಂತಿಂಥದ್ದಲ್ಲ. ಅವರಿಂದ ತಪ್ಪಿಸ್ಕೊಳ್ಳೋದು ಭಾಳ ಕಷ್ಟ. ಕೊನೆಗೆ ಇದೇನೇ ಗತಿ ಅಂತಲೇ ಹೇಳ್ತಾ ಇರೋದು. ಭಾಳ ಕಷ್ಟ. ಡೆಫಿನೆಟಾಗಿ ಹೇಳ್ತೀನಿ, ಇದು ಸುಮ್ಮನೆ ಬರ್ತಿರೋದಲ್ಲ ಕಾರ್ಡ್ಸು, ಅಥವಾ ಇದು ಹೇಳಿಸ್ತಾ ಇರೋದು ಸುಮ್ಮನೆ ಅಲ್ಲ. ಈಗ ಆ್ಯಕ್ಚುಲಿ ನನಗೆ ಎಷ್ಟು ಎಮೋಷ್ನಲಿ ಎಷ್ಟು ದುಃಖ ಆಗ್ತಾಯಿದೆ ಅಂತಂದರೆ, ಅವ್ರು ಎಷ್ಟರ ಮಟ್ಟಿಗೆ ದುಃಖ ಪಟ್ಟಿರ್ಬೋದು, ಸಮುದ್ರದಷ್ಟು ಆಯಿತಾ, ಅಷ್ಟು ದುಃಖ ಪಡಿಸಿದ್ದಾರೆ ಆಯಿತಾ. ಸಮುದ್ರದಲ್ಲಿ ಮಲ್ಕೊಂಡು ಇವರು ಎಂಜಾಯ್ ಮಾಡಿರೋದಲ್ಲ, ಅವ್ರಿಗೆ ಏನು ಅನ್ಯಾಯ ಮಾಡಿ ಕಳಿಸಿದ್ದಾರೆ. ಇಲ್ಲೂ ನೋಡಿ, ಇಲ್ಲೂ ಇದ್ದಾರಲ್ಲೇನೇ ಆಯಿತಾ. ಇಲ್ಲಿ ನೋಡಿ, ಒಂದು ಕಂಟ್ರೋಲ್ ಮಾಡಿರೋದೇನು, ಒಂದು ಸಮುದ್ರ ಅಂತ ಹೇಳಿಸಿದ್ರು. ಇಲ್ಲಿ ಸಮುದ್ರದಷ್ಟು ತೊಂದರೆ ಕೊಟ್ಟಿರೋದು ಅಂತ ಹೇಳಿಸ್ತಾ ಇದ್ದಾರೆ ಭಗವಂತ ಆಯಿತಾ. ಅದಕ್ಕೆ ಜಸ್ಟಿಸ್ ಕಾರ್ಡ್ ಬಂದಿರೋದು, ಸುಮ್ಮನೆ ಬಂದಿರೋದಲ್ಲ ಇದು ಜಸ್ಟಿಸ್ ಕಾರ್ಡು. ಅವ್ರವ್ರು ಮಾಡಿದ ಅವ್ರವ್ರಿಗೆ ಹೆಂಗೆ ವಾಪಸ್ ಆಗುತ್ತೆ ಹೇಳೋಕ್ಕಾಗೋದಿಲ್ಲ ಈಗ ಆಯಿತಾ. ಆ ಥರ ಇದೆ ಇವಾಗ. ಸೊ ಜಸ್ಟಿಸ್ ಕಾರ್ಡ್ ಬಂದುಬಿಟ್ಟಿದೆ. ಬಟ್ ಫರ್ದರ್ ನೋಡ್ಬಿಡೋಣ. ಇನ್ನೊಂದು 3 ಕಾರ್ಡ್ಸ್ ತೆಗೆದ್ಬಿಟ್ಟು ಇನ್ನೇನಾದರೂ ಹೇಳೋಕ್ಕಿದ್ರೆ, ಏಕೆಂದರೆ ಐ ಡೋಂಟ್ ಥಿಂಕ್ ಸೊ ಇನ್ನು ಫರ್ದರು ಅವ್ರ ಬಗ್ಗೆ ಅವ್ರು ಯೋಚನೆ ಮಾಡ್ತಾ ಇಲ್ಲ ಪಾಪ. ಇಲ್ಲಿ ವೆರಿ ಕ್ಲಿಯರಾಗಿ ತೋರಿಸ್ತಾ ಇದ್ದಾರೆ. ಅವ್ರ ಲೈಫ್ ಅಂತೂ ಮುಗಿದೋಯ್ತು ಆಯಿತಾ, ಕ್ಲೋಸ್ ಮಾಡಿಬಿಟ್ರು, 6 ಜನ ಸೇರಿ ಮುಗಿಸ್ಬಿಟ್ರು. ಸೊ ಅದನ್ನು ಯೋಚನೆ ಮಾಡ್ತಿಲ್ಲ ಪಾಪ ಅವರು. ನಾನೇನು ಅನುಭವಿಸ್ದೆ, ನಾನು ಹೇಗೆ ಈ ಥರ ಇಷ್ಟೊಂದು ಸಹಿಸ್ಕೊಂಡೆ ಅಂತ ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ತಿಲ್ಲ ಪಾಪ ಅವರು. ಅವ್ರು ಯೋಚನೆ ಮಾಡ್ತಾ ಇರೋದು ಏನು ಅಂತಂದರೆ ಅವರ ಮಗು ಬಗ್ಗೆ ಆಯಿತಾ. ಅವ್ರ ಮುದ್ದಿನ ಮಗಳ ಬಗ್ಗೆ, ಅವಳ ತಿಜೋರಿ ತುಂಬಬೇಕು, ಅವಳು ಚೆನ್ನಾಗಿರಬೇಕು ಅನ್ನೋ ಥರ ಒಂದು ಈ ಥರ ಬರ್ತಾ ಇದೆ. ಓಕೆನಾ. ಸೊ ಫರ್ದರ್ ಇನ್ನೇನಾದರೂ ಹೇಳ್ತಾರಾ ಅಂತ ನೋಡೋಣ. ಬಾಬಾ ಪ್ಲೀಸ್ ಗೈಡ್ ಮಾಡಿ, ಇನ್ನೇನಾದ್ರು ಹೇಳ್ತಾ ಇದ್ದಾರಾ. ಗಾಡೆಸ್ ಏಂಜಲ್ಸ್ ಪ್ಲೀಸ್ ಗೈಡ್ ಮಾಡಿ, ಇನ್ನೇನಾದರೂ ಹೇಳಬೇಕಾ. ಮಾತಾ ಕಾಳಿ ಪ್ಲೀಸ್ ಕಮ್ ಆ್ಯಂಡ್ ಬ್ಲೆಸ್. ಇನ್ನೇನು ಹೇಳಬೇಕು ತಾಯಿ. ನೋಡಿ, 5 ಆಫ್ ಪೆಂಟಕಲ್ಸ್ ಶುರುವಾಗಿದ್ದು ಇದು 5 ಆಫ್ ಪೆಂಟಕಲ್ಸಿಂದಾನೇ ಅನಿಸುತ್ತೆ. ಅಲ್ಲ, ಕಿಂಗ್ ಆಫ್ ಪೆಂಟಕಲ್ಸ್ ಬಂದು ಆಮೇಲೆ ಇದು 5 ಬಂತು ಅನಿಸುತ್ತೆ. ಅಂದರೆ ಭಾಳ ತೊಂದರೆ ಪಟ್ಟಿರೋದು 5 ಜನ ಫ್ಯಾಮಿಲಿಯವರು ಅಂತ ನೋಡಿ, ಅದನ್ನೇ ಹೇಳ್ತಾ ಇದ್ದಾರೆ ಆಯಿತಾ. ಇನ್ನೇನು ಹೇಳ್ತಾರೆ ನೋಡೋಣ. 5 ಜನ ಫ್ಯಾಮಿಲಿಯವರು ಇವರನ್ನು ಸೇರಿ ಆಯಿತಾ, ಇವ್ರನ್ನು ಸೇರಿ ಅವರ ಫ್ಯಾಮಿಲೀಲಿ 5 ಜನ ಇದ್ದರು ಅಂತ ಹೇಳ್ಕೊತಾ ಇದ್ದಾರೆ. ಓಕೆ. ಎಸ್ ಬಾಬಾ ಪ್ಲೀಸ್ ಗೈಡ್. ಓಕೆ. ಅವ್ರಿಗೆ ಇರೋದೆಲ್ಲ ಇವಾಗ ಯಾವ ಕಡೆಗಿದ್ದಾರೆ ಅಂತಂದರೆ, ಈಗ ಅವರು ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಅವ್ರ ಆಶೀರ್ವಾದ, ಅವರ ಪ್ರೊಟೆಕ್ಷನ್ ಯಾವ ಥರ ಇದೆ ಈ ಮಗುಗೆ ಅಂತ ತೋರಿಸ್ತಾ ಇದ್ದಾರೆ ಆಯಿತಾ. ಎಷ್ಟೆಷ್ಟು ಥರ ಆಟ ಆಡಿದ್ದಾರೆ ಇವ್ರುಗಳು ಅಂತಂದರೆ ತುಂಬ ಅಸಹ್ಯ ಅನಿಸ್ತಾ ಇದೆ ಇದು ಆ್ಯಕ್ಚುಲಾಗಿ. ಬಟ್ ಇಲ್ಲಿ ತೋರಿಸ್ತಾ ಇರೋದು ಆ್ಯಕ್ಷನ್ ಇದೇನೆ ನೋಡಿ. ಆ್ಯಕ್ಷನ್ ಯಾವ ಥರ ತೊಗೊಂಡಿದ್ದಾರೆ ಅಂದರೆ, ಅವರು ಏನಾದರೂ ಎಂಪ್ರೆಸ್ ಅಂತ ಬಂದಿತ್ತು ಅರ್ಲಿಯರ್ ವಿಡಿಯೋನು ನೋಡಿ. ಸೊ ಅದು ಅವರು ಸ್ಪಿರಿಚುವಲ್ ಲೈನಲ್ಲೂ ಇದ್ದಾರೆ ಅಂತಲೂ ತೋರಿಸಿದ್ರು. ಸೊ ಸ್ಪಿರಿಚುವಲ್ ಲೈನ್ಗೇನೇ ಕತ್ರಿ ಹಾಕೋ ಯೋಚನೆ ಮಾಡಿದ್ರು. ಎಲ್ಲ ರೀತಿಯೂ ಅನ್ಯಾಯ ಮಾಡಿದ್ದಾರೆ. ಎಲ್ಲ ರೀತಿ ಮಾಡಿರೋದಕ್ಕೇ ಅಷ್ಟು ಹಿಂಸೆ ಪಟ್ಟಿರೋದು. 5 ಅಂದರೆ ಇದು ಗ್ರೀಫ್ ಯಾವ ಥರ ಅಂದರೆ ಅದನ್ನು ನೋಡ್ತಾ ಇದ್ದಾರೆ ನೋಡಿ. ಅವರು ಹೋಗಿದ್ದು ಅಷ್ಟು ಸಂಕಟಪಟ್ಟಿದ್ದಾರೆ ಅಂತಲೂ ತೋರಿಸ್ತಾ ಇದ್ದಾರೆ. ಭಯಂಕರ ಸಂಕಟಪಟ್ಟಿರೋದು ಆಯಿತಾ. ಇದೇನು ಅಂತಿಂಥ ಸಂಕಟ ಅಲ್ಲ.
ಆ ಥರ ಅಂತ ತೋರಿಸ್ತಾ ಇದ್ದಾರೆ. ಅದನ್ನು ನೋಡ್ತಾ ಇದ್ದೀನಿ ನಾನು ಅಂತ ಭರವಸೆ ಕೊಡ್ತಾ ಇದ್ದಾರೆ, ಆಶೀರ್ವಾದ ಮಾಡ್ತಾ ಇದ್ದಾರೆ. ದುಃಖ ಪಡಬೇಡ ಮಗು, ನಾನು ನೋಡ್ತಾ ಇದ್ದೀನಿ. ಗಂಟ್ಲು ಕುತ್ಕೋತಾ ಇದೆ ನೋಡಿ. ನೋಡಿ ಅವ್ರ ಎನರ್ಜಿ ಯಾವ ಥರ ಪಿಕ್ ಆಗುತ್ತೆ ಅಂದರೆ ನಂಗೆ ಮಾತಾಡೋಕ್ಕೆ ಆಗ್ತಾಯಿಲ್ಲ. ಅವರು ಅಷ್ಟು ದುಃಖ ಪಡ್ತಾ ಇದ್ದಾರೆ ಅಂತ ತೋರಿಸ್ತಾ ಇದ್ದಾರೆ. ಅಂದರೆ ಅವ್ರ ಬಗ್ಗೆ ಅವ್ರು ಯೋಚನೆ ಮಾಡ್ತಾ ಇಲ್ಲ, ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ. ನೀವು ಒಂದು ಟೈಮಲ್ಲಿ ದುಃಖ ಪಟ್ಟಿದ್ದೀರಾ, ಇಂಪ್ರೆಸ್ ಆಗಿರೋದ್ರಿಂದ ನೀವು ದುಃಖ ಪಟ್ಟಿರೋದು ಅವ್ರ ಬಗ್ಗೆ ಯೋಚನೆ ಮಾಡಿ. ಅಂದರೆ ನಿಮಗೇನು ನೋವಾಯಿತು, ತೊಂದರೆ ಆಯಿತು, 9 ಆಫ್ ವಾಂಡ್ಸ್ ಬಂತು, ಇಬ್ರಿಗೂ ಅಷ್ಟೇ ತೊಂದರೆ ಆಗಿದೆ. ಅಪ್ಪಂಗೂ ಅಷ್ಟೇ ತೊಂದರೆ ಆಗಿದೆ, ಮಗಳಿಗೂ ಅಷ್ಟೇ ತೊಂದರೆ ಆಗಿದೆ. ಬಟ್ ನೀವು ಅಪ್ಪಂಗೆ ತೊಂದರೆ ಆಯಿತು ಅಂತ ನೀವು ಸಂಕಟ ಪಟ್ಟಿದ್ದೀರಾ, ಅದೇ ಥರ ಮಗಳಿಗೆ ತೊಂದರೆ ಆಗಿದೆ ಅಂತ ಅವ್ರು ಸಂಕಟ ಪಡ್ತಾ ಇದ್ದಾರೆ. ಸೊ ಇದು ನಿಮ್ಮ ಜೀವನದಲ್ಲಿ ನೀವೇ ಅನ್ವಯಿಸ್ಕೋಬೇಕು. ಇದು ಯಾರು, ಇವ್ರು ಯಾರು ಅಂತ. ತುಂಬ ಕೆಮ್ಮೋರು ಅನಿಸುತ್ತೆ ಅವರು. ಕೆಮ್ಮಿದ್ದಿರ್ಬೋದು ಅವ್ರಿಗೆ, ಆಯಿತಾ ನೋಡಿ. ಎಸ್ ಬಾಬಾ, ಗಂಟ್ಲೆ ಕುತ್ಕೋತಾ ಇದೆ, ನನಗೆ ಮಾತಾಡೋಕ್ಕಾಗ್ತಾಯಿಲ್ಲ. ಇನ್ನೇನು ಹೇಳಬೇಕು ಬಾಬಾ, ಪ್ಲೀಸ್ ಗೈಡ್ ಮಾಡಿ. ಮತ್ತೆ 7 ನೋಡಿ, 7 ಆಫ್ ಸೋರ್ಸು. ಇದು ತುಂಬ ತುಂಬ ಮೋಸ ಮಾಡಿದ್ದಾರೆ, ತುಂಬ ಅನ್ಯಾಯ ಮಾಡಿದ್ದಾರೆ ಅಂತಲೇ ಹೇಳ್ತಾ ಇದ್ದಾರೆ ಮತ್ತಷ್ಟೇನೆ, ಆಯಿತಾ. ಸೊ ಕನ್ಫರ್ಮ್ ಮಾಡ್ತಾ ಇದ್ದಾರೆ, ಇದು 7ನೇ ಸೀರೀಸು ಕಂಟಿನ್ಯೂಯೇಷನ್ನು. ಸೊ ಒಂದು ಮನುಷ್ಯನಿಗೆ ಯಾವ್ಯಾವ ಥರ ತೊಂದರೆ ಆಗ್ಬೋದು, ತೊಂದರೆಗೆ ಸಿಕ್ಕಾಕೋಬೋದು ಅಂತ ತೋರಿಸ್ತಾ ಇದ್ದಾರೆ ಅಷ್ಟೇ ಇದರಲ್ಲಿ. ಫಸ್ಟು ಇವರಿಗೆ, ಆಯಿತಾ, ಇವ್ರಿಗೂ ಸ್ಪೌಸ್ ಕಡೆಯಿಂದ ತೊಂದರೆ ಆಯಿತು, ಇವ್ರಿಗೂ ಅವರ ಸ್ಪೌಸ್ ಕಡೆಗೆ ತೊಂದರೆ ಆಯಿತು. ಅರ್ಥ ಆಯ್ತಾ? ಅದನ್ನು ಫಸ್ಟ್ ತೋರಿಸ್ತಾ ಇದ್ದಾರೆ. ಅದಕ್ಕೆ 2 ಆಫ್ ಕಪ್ಸ್ ಲವರ್ಸ್ ಆ ಥರನೇ ಕಾರ್ಡ್ಸ್ ಬಂತು, ಎಷ್ಟೋ ನೋಡಿದ್ದೀರಾ. ಸೊ ಇವ್ರಿಗೂ ಅವ್ರ ಸ್ಪೌಸಿಂದನೇ ತೊಂದರೆ ಆಯಿತು. ಇವರ ಸ್ಪೌಸು ಅಂದರೆ 7 ಜನ ಅವ್ರ ಫ್ಯಾಮಿಲಿಯವ್ರು ಸೇರಿ ಅನ್ಯಾಯ ಮಾಡಿದ್ರು, ಟಾರ್ಗೆಟ್ ಮಾಡಿದ್ರು. ಅದೇ 7 ಜನ ಅಂತ ತೋರಿಸ್ತಾ ಇದ್ದಾರೆ. ಚೂರಿ ಹಾಕೋಕ್ಕೆ ಕಾಯ್ತಿದ್ರು, ಬೆನ್ನಿಗೆ ಚೂರಿ ಹಾಕೋಕ್ಕೆ. ಆದರೆ ಇವ್ರು ಯಾರಿಗೂ ಗೊತ್ತಿಲ್ಲ, ಆಯಿತಾ. ಯಾವ ಥರ ಒಬ್ಬರು ಒಂದು ಗೈಡ್ ನಿಂತಿದ್ದಾರೆ ಅಂದರೆ ಅಷ್ಟು ಸುಲಭ ಅಲ್ಲ. ಅವ್ರನ್ನ ದಾಟ್ಕೊಂಡು ಇಲ್ಲಿಗೆ ಬಂದ್ಬಿಡೋದು ಅಥವಾ ಅವ್ರಿಗೆ ಅನ್ಯಾಯ ಮಾಡೋದಕ್ಕೆ ಅಷ್ಟು ಸುಲಭ ಅಲ್ಲ. ಬಟ್ ಆ ಥರ ಒಂದು ಆ್ಯಕ್ಷನ್ ತೊಗೊಳ್ತಾ ಇದ್ದಾರೆ ಈಗಲೂ, ಆಯಿತಾ. ಆ್ಯಂಡ್ ಅದಕ್ಕೇ ಮೊನ್ನೆ ತೋರಿಸಿದ್ರು ನೋಡಿ, ನೀವು ಮೊನ್ನೆ ವಿಡಿಯೋದಲ್ಲಿ ಒಂದು ಡೆತ್ ಅಂತ ಬಂದ ತಕ್ಷಣ ಫುಲ್ಲು ಕೂತ್ಕೊಂಡು ಡಿಸ್ಕಸ್ ಮಾಡಿದ್ದಾರೆ ಅದ್ರ ಬಗ್ಗೆ ಅಂತಲೂ ಹೇಳಿಸಿದ್ರು, ಆಯಿತಾ. ಡಿಸ್ಕಸ್ ಮಾಡಿದ್ದಾರೆ, ಅದಕ್ಕೆ ಸಮಾಧಾನಕರವಾಗಿ ಹೇಳಿಸಿದ್ರು. ಇಲ್ಲ, ಇದು ಡೆತ್ ಅಂದರೆ ಆ ಥರ ಡೆತ್ ಅಲ್ಲ, ಡೈರೆಕ್ಟ್ ಹೋಗ್ಬಿಡೋದಲ್ಲ. ಏಕೆಂದರೆ ಇವ್ರು ಮಾಡಿರೋ ಅನ್ಯಾಯ ಅಷ್ಟಿಷ್ಟಲ್ಲ. ಸೊ ನೀವು ಹೇಗೆ ಚೂರಾಗಿ ಈ ಮಗುಗೆ ತೊಂದರೆ ಮಾಡಿದ್ರಿ, ಅಂದರೆ ಇವರ ಮಗುಗೆ, ಇವಾಗ ಅದನ್ನು ಹೇಳ್ತಿದ್ದಾರೆ, ನನ್ನ ಮಗುಗೆ ನೀವು ಹೇಗೆ ಚೂರಾಗಿ ತೊಂದರೆ ಮಾಡಿದ್ರಿ, ಅದೇ ಥರ, ಆಯಿತಾ, ಅದೇ ಥರ ನೀವು ಹಾಗೇ ಅನುಭವಿಸ್ತೀರಾ, ಒಂದೇ ಸಲಕ್ಕೆ ಸಾಯಲ್ಲ ಅಂತ ಹೇಳ್ತಾ ಇದ್ದಾರೆ. ಆ್ಯಂಡ್ ಇನ್ನೊಂದು ಹೇಳ್ತೀನಿ ಕೇಳಿ, ಈ ಮನುಷ್ಯ ಅಥವಾ ಈ ಮನುಷ್ಯ ಎಷ್ಟು ಒಳ್ಳೆ ಮನಸ್ಸು ಅಂತಂದರೆ, ಅವ್ರು ಯಾವತ್ತೂ ಬಯಸಿಲ್ಲ, ಬಯಸೋದು ಅಲ್ಲ, ಬಯಸೋ ಮನುಷ್ಯನೇ ಅಲ್ಲ, ಅಥವಾ ಬಯಸೋ ಮನುಷ್ಯಳು ಅಲ್ಲ. ಅಂದರೆ ನೀವು ಈ ಥರ ಅನ್ಯಾಯ ಮಾಡಿದ್ರಿ, ಒಂದು 9 ವರ್ಷ ಇರ್ಬೋದು, 9 ವರ್ಷ ಅಂತಲೂ ಹೇಳಿಸಿದ್ರು. ಮತ್ತು 9 ಬಂದಿತ್ತಲ್ಲ, ಇಲ್ಲೆಲ್ಲೋ. ಸೊ 9 ಇದು ಇಲ್ಲಿ 9 ಆಫ್ ವಾಂಡ್ಸು. 9 ವರ್ಷದಿಂದ ಇವ್ರು ಕಷ್ಟಪಟ್ಟಿರೋದಿರ್ಬೋದು, ತೊಂದರೆ ಪಟ್ಟಿರೋದಿರ್ಬೋದು. ಆ್ಯಂಡ್ 9 ಮಂತ್ಸ್, ಲಾಸ್ಟ್ 9 ಮಂತ್ಸು ಬಹಳ ಕಷ್ಟಪಟ್ಟರು ಇವರು ಅಂತಲೂ ಹೇಳಿಸಿದ್ರು. ಸೊ ಇದು ನಾನು ಹೇಳ್ತೀನಲ್ಲ, ಇದು ಆತಿ ಥರ ಅಲ್ಲ. ಆ್ಯಂಡ್ ಇವರು ಆ ಥರ ಮನುಷ್ಯ ಅಥವಾ ಮನುಷ್ಯನೇ ಅಲ್ಲ. ಆ ಥರ ಒಂದು ನೀನು ನನಗೆ ಕೆಟ್ಟದ್ದು ಮಾಡಿದೆ, ನಾನು ನೀನು ಕೆಟ್ಟದ್ದು ಮಾಡ್ತೀನಿ ಅನ್ನೋವಂಥ ಮನುಷ್ಯನೇ ಅಲ್ಲ, ಆಯಿತಾ. ಕ್ಷಮಿಸ್ಬಿಟ್ಟಿದ್ದಾರೆ, ಅದಕ್ಕೆ ಅವ್ರು ಆ ಥರ ಒಂದು ಗೈಡ್ ಆಗಿರೋದು. ನಾವೂ ನಮ್ಮ ಲೈಫಲ್ಲಿ ಇದನ್ನೇ ಹೇಳ್ತಾ ಇದ್ದಾರೆ, ನೀವು ನಿಮ್ಮ ಲೈಫಲ್ಲಿ ನೀನು ಕ್ಷಮಿಸು ಅಂತ ಹೇಳ್ತಾ ಇದ್ದಾರೆ ಫಸ್ಟು ಈ ಮಗುಗೆ. ಅರ್ಥ ಆಗೋರ್ಗೆ ಅರ್ಥ ಆಗುತ್ತೆ ಅಷ್ಟೇ. ಕ್ಷಮಿಸು, ಅವ್ರ ಥರ ದಾರಿಲಿ ನೀವು ಹೋಯ್ತು ಅಂತಂದರೆ ನೀನಷ್ಟೇ ನಿನ್ನ ಲೈಫು, ಆಯಿತಾ, ಆಗತ್ತೆ. ಸೊ ನೀನು ನನ್ನ ದಾರಿಲಿ ಬಾ ಅಂತ ಹೇಳ್ತಾ ಇದ್ದಾರೆ, ಆಯಿತಾ. ಕ್ಷಮಿಸು, ಜನರನ್ನ ಕ್ಷಮಿಸು, ನನ್ನ ದಾರಿಲಿ ಬಾ ಅಂತಿದ್ದಾರೆ. ಫಿನಿಶ್, ಆಯಿತಾ. ಅಲ್ಲಿಗೆ ನೀನು ಕ್ಲಿಯರ್ ಆಗೋಗುತ್ತೆ. ನಿನ್ನ ಕರ್ಮದ ಬುತ್ತಿ, ಫುಲ್ ಎನರ್ಜಿ ಏನಿದೆ ಇದು, ನಿನ್ನ ಕರ್ಮದ ಬುತ್ತಿ ಬ್ಯೂಟಿಫುಲ್ ಆಗೋಗುತ್ತೆ. ಸೊ ನೀ ಪಾರ್ ಆಗೋಗುತ್ತೆ, ನಿನ್ನ ಜೀವನ ಪಾರ್ ಮಾಡಿಸ್ತೀನಿ ನಾನು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಆ್ಯಂಡ್ ಜಸ್ಟಿಸ್ ಕಾರ್ಡ್ ಬಂದಿದೆ, ಓಕೆನಾ.
ಜಸ್ಟಿಸ್ ಕಾರ್ಡ್ ಬಂದಿರೋದು ಭಗವಂತನೂ ನೋಡಿದ್ದಾರೆ. ಈ ಮಗುಗೆ ಏನೇನು ಥರ ತೊಂದರೆ ಆಯಿತು, ಎಷ್ಟು ಕಷ್ಟ ಆಯಿತು, ಅವಳ ಹುಟ್ಟಿದ ಮನೆಯಿಂದ ಇರ್ಬೋದು ಅಥವಾ ಅವಳು ಮೆಟ್ಟ ಮನೆ ಅಂತಾರೆ ನೋಡಿ, ಹುಟ್ಟಿದ ಮನೆ, ಮೆಟ್ಟ ಮನೆ ಅಂದರೆ ಗಂಡನ ಮನೆ ಅಂತ, ಅಲ್ಲಿಂದ ಇರ್ಬೋದು, ಎಷ್ಟೆಷ್ಟು ಥರ ತೊಂದರೆ ಆಗಿರ್ಬೋದು, ಎಲ್ಲ ಭಗವಂತ ನೋಡಿ ರೆಕಾರ್ಡ್ ಇದೆ. ಅದೇ ಥರ ಇಲ್ಲಿ ಪೂರ್ವಜರು ಕೂಡ ನೋಡಿದ್ದಾರೆ ಆಯಿತಾ, ಇವರ ಪೂರ್ವಜರು ಕೂಡ ನೋಡಿದ್ದಾರೆ. ಓಕೆ, ಸೊ ಈಗ ನೋಡಿ ಎಷ್ಟು ರಿಲ್ಯಾಕ್ಸ್ ಆಗಿದ್ದಾರೆ ಪಾಪ ಆಯಿತಾ, ಫುಲ್ಲು ರಿಲ್ಯಾಕ್ಸ್ ಆಗಿದ್ದಾರೆ, ಆರಾಮಾಗಿದ್ದಾರೆ, ಎಂಜಾಯ್ ಮಾಡ್ತಾ ಇದ್ದಾರೆ ಅಂತ ತೋರಿಸ್ತಾ ಇದ್ದಾರೆ. ಇದು ಯಾರೆಲ್ಲ ಕೇಳಿದ್ದೀರಾ ಅವರಿಗೆ ನಾನು ಹೇಳ್ತಾ ಇರೋದು, ಅವ್ರಿಗೆ ಹೇಳ್ತಾ ಇದ್ದಾರೆ ಅವರು ಅವ್ರು ನಿಮಗೆ ಹೇಳ್ತಾ ಇದ್ದಾರೆ. ಯಾರೆಲ್ಲ ಕೇಳಿದ್ರಿ, ನೀವು ಪ್ರಶ್ನೆ ಮಾಡಿದ್ರಿ, ಅವ್ರಿಗೆ ಮತ್ತೆ ಪುನರ್ಜನ್ಮ ಬರುತ್ತಾ, ಮತ್ತೆ ಮೆಸೇಜ್ ಹಾಕಿದ್ರಲ್ಲ ವಾಟ್ಸಪ್ಪಲ್ಲಿ, ಅವರು ನಮ್ಮ ಲೈಫಲ್ಲಿ 9 ತಿಂಗಳು ಅಂತ ಹೇಳಿದ್ದಕ್ಕೆ ಅನ್ಸುತ್ತೆ ನೀವು ಆ ಥರ ಹೇಳಿದ್ರಿ. ನೋ, ಅವ್ರು ಕಷ್ಟಪಟ್ಟಿರೋದೇ ಸಾಕು, ಬೇಕಾದಷ್ಟು ಆಗೋಗಿದೆ ಪಾಪ. ಅವ್ರ ಪಾಡ್ಗೆ ಅವ್ರ ಗೈಡ್ ಥರ, ಒಂದು ದೇವ್ರ ಥರ ಒಂದು ಸ್ಥಾನ ಗಳಿಸ್ಕೋತಾ ಇದ್ದಾರೆ ಆಯಿತಾ, ಒಂದು ಗೈಡ್, ಒಂದು ಏಂಜಲ್ ಥರ ಇದ್ದಾರೆ ಅವರು. ಸೊ ಅವ್ರಿಗೆ ಪುನರ್ಜನ್ಮ ಇಲ್ಲ ಅಂತ ವೆರಿ ಕ್ಲಿಯರಾಗಿ ಹೇಳ್ತಾ ಇದ್ದಾರೆ ಆಯಿತಾ. ಅವ್ರು ಆಶೀರ್ವಾದ ಮಾಡ್ತಾ ಇದ್ದಾರೆ ನಿಮ್ಮ ಫ್ಯಾಮಿಲಿಗೆ, ನಿಮ್ಮ ಆರೋಗ್ಯವಂತ ಮಗು ಆಶೀರ್ವಾದ ಮಾಡ್ತಾ ಇದ್ದಾರೆ ಆಯಿತಾ. ನೀವು ಯಾಕೆ ಯೋಚನೆ ಇಲ್ಲ. ಸೊ ಇಲ್ಲಿ ಇವ್ರು ನೋಡ್ತಾ ಇರೋದು ನೋಡಿ, ಅವ್ರ ಮಗುನೇ ನೋಡ್ತಾ ಇದ್ದಾರೆ. ಸೊ ಇಲ್ಲಿ ಆಗಿರೋ ಅನ್ಯಾಯನ ಸರಿ ಮಾಡಬೇಕು ಅಂತ ಭಗವಂತನಲ್ಲೂ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಭಗವಂತನೂ ರೆಕಾರ್ಡ್ ಇಟ್ಟಿದ್ದಾರೆ ಖಂಡಿತ ಇದು ಆಯಿತಾ. ಇದು ಸುಮ್ಮನೆ ಬರ್ತಿರೋದಲ್ಲ, 99 ಅಂತ. ಇವರು 9 ವರ್ಷ ಇರ್ಬೋದು, ಆ್ಯಂಡ್ ಇವರು 9 ಲಾಸ್ಟ್ 9 ಮಂತ್ಸ್ ಆಯಿತಾ. ಈಗ ಸಾವಿಗೂ ಇವ್ರು ಇಲ್ಲ, ಬದುಕಿಲ್ಲ ಅಂತ ಹೇಳಿದ್ನಲ್ಲ. ಸೊ ಇವರ ಲಾಸ್ಟ್ 9 ತಿಂಗಳಿರ್ಬೋದು, ಅಥವಾ ಇವರ 9 ವರ್ಷದ ಕಷ್ಟ ತೊಂದರೆಗಳಿರ್ಬೋದು. ಸೊ ಅದರದ್ದು ಫಲ ಇವಾಗ ಸಿಗುತ್ತೆ ಇನ್ನೇನು ಅಂತ ಹೇಳಿಸ್ತಾ ಇದ್ದಾರೆ ಆಯಿತಾ. ಅದರ ಫಲ ಇವಾಗ ಸಿಗೋ ಟೈಮ್ ಹತ್ತಿರ ಬರ್ತಿದೆ ಅಂತ ಹೇಳಿಸ್ತಾ ಇದ್ದಾರೆ, ಸರಿನಾ. ಸೊ ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಫರ್ದರ್ ನೋಡೋಣ ಆಯಿತಾ, ನೆಕ್ಸ್ಟು ವಿಡಿಯೋಲಿ ನೋಡೋಣ. ಸೊ ಏನಾದರೂ ಶಿಕ್ಷೆ ಬಗ್ಗೆ ಏನಾದ್ರು ಹೇಳ್ತಾರಾ ಏನು ಅಂತ, ಬಿಕಾಸ್ ಇವರಂತೂ ಆ ಥರ ಮನುಷ್ಯ ಅಥವಾ ಮನುಷ್ಯ ಖಂಡಿತ ಅಲ್ಲ ಆಯಿತಾ, ಖಂಡಿತ ಅಲ್ಲ ಆಯಿತಾ. ಇವ್ರ ಪ್ರಾರ್ಥನೆ ಏನಿದ್ರು, ಈ ಮಗುಗೆ ತೊಂದರೆ ಆಗಿದೆ ಆಯಿತಾ, ಅದು ಸರಿ ಮಾಡು ಅಂತ ಹೇಳ್ತಿದ್ದಾರೆ ಹೊರತು ಬೇರೆ ಮಕ್ಳಿಗಾಗಲಿ ಅಥವಾ ಬೇರೆ ಅವ್ರ ವೈಫ್ಗೂ ಕೂಡ ಆಗಲಿ, ಅಥವಾ ಹಸ್ಬೆಂಡ್ ಇರ್ಬೋದು, ನಿಮಗೆ ಗೊತ್ತು ನೀವೇನು ಹೇಳ್ತಾ ಇದ್ದೀರಾ, ನಿಮಗೆ ಅರ್ಥ ಆಗಿದೆ ಅಲ್ವಾ. ಸೊ ಅವ್ರಿಗೆ ನಾನು ಹೇಳ್ತಾ ಇರೋದು, ಸೊ ಅವ್ರಿಗೆ ಕೆಟ್ಟದಾಗಬೇಕು ಅಂತಾಗಲಿ ಅಥವಾ ಆ ಥರ ಬಯಸೋರು ಅಲ್ಲವೇ ಅಲ್ಲ ಆಯಿತಾ, ಆ ಥರ ಅಲ್ಲವೇ ಅಲ್ಲ, ಸಾಧ್ಯನೇ ಇಲ್ಲ. ಜೊತೆಗೆ ಇವರು ಅಷ್ಟೇ, ಇವರ ಮಗುನೂ ಕೂಡ ಆ ಥರ ನೆಗೆಟಿವ್ ಥಾಟ್ಸೇ ಇಲ್ಲ ಅನ್ನೋ ಥರನೇ ತೋರಿಸ್ತಾ ಇದ್ದಾರೆ. ಅದಕ್ಕೇ ಈ ರೀತಿ ಒಂದು ವಿಡಿಯೋ ಬರ್ತಾ ಇರೋದು, ಈ ರೀತಿ ಒಂದು ಎನರ್ಜಿ ಬರ್ತಾ ಇರೋದು. 6ನೇ ತಾರೀಕಿಂದ ಸತತವಾಗಿ ಬರ್ತಾ ಇದೆ. ಯಾವ್ಯಾವ ಥರ ಶಿಫ್ಟ್ ಆಗಿ ಯಾವ ಥರ ಇದು ಏನು ಅವರ ಎನರ್ಜಿ ತೋರಿಸ್ತಾ ಇದ್ದಾರೆ ಅಂತ ನೋಡಿ ಆಯಿತಾ. ಸೊ ಇದು ಜಸ್ಟಿಸ್ ಕಾರ್ಡ್ ಬಂದಿರೋದ್ರಿಂದ, ಸೊ ನೆಕ್ಸ್ಟು ನೋಡೋಣ ಏನು ಶಿಕ್ಷೆ ಆಗುತ್ತೆ, ಏನು ಶಿಕ್ಷೆ ಆಗಬಹುದು ಅಂತ ನೋಡೋಣ. ಓಕೆನಾ. ಸೊ ಥ್ಯಾಂಕ್ ಯು. ಇಲ್ಲಿ ತನಕ ನೋಡಿ ಇಷ್ಟ ಆಯಿತು ಅಂದರೆ ಖಂಡಿತ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಓಕೆ, ನಾವು ಹೊಸದಾಗಿ ನೋಡ್ತಾ ಇದ್ದೀರಾ ಅಂದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡಿ. ಸೊ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.